ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ಬಿಟ್ರೆ ಆಗೋಯ್ತಾ? ಮುಗಿದೋಯ್ತಾ ನಿಮ್ ಜವಾಬ್ದಾರಿ? ಬಿಜೆಪಿ ಸೋಷಿಯಲ್ ಮೀಡಿಯಾ ಬಿಜೆಪಿ ಕ್ವಶ್ಚನ್ ಮಾಡಬಾರದು. ಬಿಜೆಪಿ ಸರ್ ವೈ ಸೋಷಿಯಲ್ ಮೀಡಿಯಾ ಯಾಕಷ್ಟು ಕಡೆಗಣಿಸ್ತಾರೆ? ಯಾಕಲ್ಲಿ ನಾವು ಪ್ರಶ್ನೆ ಮಾಡಬಾರ್ದು? ಎಷ್ಟೊಂದೆಲ್ಲ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ಸ್ ಜಾಬ್ ಓಪನಿಂಗ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾರೆ. ನಾವು ಅದನ್ನ ಕ್ವಶನ್ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಕ್ವಶನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಕೇಳಬಾರ್ದು? ಯಾಕೆ ಅದನ್ನ ಕಡೆಗಣಿಸ್ತಾರೆ? ಯಾಕೆ ಏನೋ ಒಂದು ಸರ್ ಅಭಿಜಿತ್ ದೀಪ್ಗೆ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾವಿಲ್ಲಿ ನಮ್ಮ ರೈಟ್ಸ್ ಗೋಸ್ಕರ ಮಾತಾಡ್ತಿದೀವಿ. ನಮ್ಮ ರೈಟ್ಸ್ ಗೋಸ್ಕರ ಮಾತಾಡ್ತಿರೋದು ತಪ್ಪು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಬರೀ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನೀವು ಒಂದು ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಾ. ಅದರ ಫಾಲೋವಿಂಗ್ ಆಗಿ ಎಷ್ಟೊಂದು ಜನ ನಾವು ನಮಗ್ ರೈಟ್ಸ್ ಬೇಕು, ನಾವು ಯಮುನಾ ಕ್ಲೀನ್ ಮಾಡ್ತೀವಿ, ನಮಗ್ ಮಣಿಪುರಲ್ಲಿ ಆಗಿರೋ ಇಶ್ಯೂಸ್ ಬಗ್ಗೆ ಮಾತಾಡ್ತೀವಿ, ನೀಟ್ ಬಗ್ಗೆ ಮಾತಾಡ್ತೀವಿ. ಹಾ, ವೈ ಆರ್ ಯು ನಾಟ್ ತಗೊಂಡೋಗಿ ನಾವು ಬಿಡ್ತಾರಲ್ಲ ಮಾತಾಡಿದ ಕೂಡಲೇ ಯಾರೋ ಬೇರೆ, ನಿಮ್ಗೆ ಯಾರೋ ಬೇರೆ ಅವ್ರು ಬ್ಯಾಕ್ ಮಾಡ್ತಾ ಇದಾರೆ. ನಾವು ಪಾಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಿಲ್ಲ, ನಾವು ಯೂತ್ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ನಮ್ ಕ್ವೆಶ್ಚನ್ಸ್ ಗೆ ನೀವು ಉತ್ತರ ಕೊಡಿ ಅಂತ ಕೇಳ್ಕೊತಾ ಇದೀವಿ. ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಟ್ವಿಟರ್ ನಾವ್ ಏನೇ ಕೇಳ್ತಾ ಇದ್ರು ಒಂದ್ ಯಾವ್ದೋ ರೀಲ್ ಮಾಡಿದೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ಆ ರೀಲ್ ನ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ನಾವು ಕ್ವೆಶ್ಚನ್ ಮಾಡ್ತಿರೋ ರೀಲ್ ನ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ನಾವ್ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸಸ್ಪೆಂಡ್ ಮಾಡ್ತಾರೆ. ವೇರ್ ಶುಡ್ ವಿ ಟಾಕ್? ನಾವು ಓದ್ತಾ ಇದೀವಿ. ಅವ್ರದೇ ಟ್ವಿಟರ್ ಅಕೌಂಟ್ ಸಸ್ಪೆಂಡ್ ಆಯ್ತ್ರಿ. ಯಾಕೆ ಮಾಡಿದ್ರು ಅಂತ ಅವ್ರು ಶೇರ್ ಮಾಡುವಂತ ಕಂಟೆಂಟ್ ಆ ರೀತಿ ಇರ್ಬೋದೇನೋ. ಅದನ್ನ ಬಿಜೆಪಿ ಅವ್ರು ಮಾಡ್ಸಕ್ಕಾಗುತ್ತೆ. ಏನ್ ಮಾತಾಡ್ತೀರಿ? ನಾನು